ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಊರವರೆಲ್ಲ ಹೋಗ್ತೀವಿ, ನೀವು ಬರಲ್ಲಪ್ಪ. ಸ್ವಾಮಿ ನಾ ಬರ್ತೀನಿ, ನೀವು ನಡ್ರಿ ಸ್ವಾಮಿ, ಮುಂದೆ ನಡ್ರಿ, ನಾನು ಬರ್ತೀನಿ ಹಿಂದ್ಗುಂಟ ಅಂತ ಹೇಳಿ ಕಳುಹಿಸ್ಬಿಟ್ಟ. ಆಗ ಇಡೀ ಊರೆಲ್ಲ ಒಂದು ಗುಂಪು, ಊರವರೆಲ್ಲರೂ ಒಂದು ಗುಂಪಾಗಿ ಅವ್ರು ಹೋಗ್ತಿದ್ದು. ಸರಿ, ಇವರೆಲ್ಲ ಊರವರೆಲ್ಲ ಹೊರಟೋದ್ರು. ಅವ್ರಿಗೂ ಇಡೀ ಊರೆಲ್ಲ ಮಾದಪ್ಪನ ಹೋಗ್ಲು ಯಾರು ಅವರೆಲ್ಲರೂ ಬೆಟ್ಟಕ್ಕೆ ಹೋಗೋದು. ಅವರೆಲ್ಲರೂ ಹೊರಟರು. ಒಂಟ ಮೇಲೆ ಇವನೇನು ಮಾಡ್ದ, 3 ಸಾಲು ಕಳೆ ಇತ್ತಲ್ಲ, ಅದು ಕಿತ್ತುಬಿಟ್ಟು ಗಂಡ ಹೆಂಡ್ತಿರಿಬ್ಬರು ಕಳೆ ಕಿತ್ತುಬಿಟ್ಟು ಹೋಗೋದು ಸ್ವಲ್ಪ ತಡವಾಯಿತು. ಅಂದರೆ ಕಿತ್ತು ತಿನ್ನ ಬಡತನ ಯಾರಿಗೆ, ಗಂಡ ಹೆಂಡ್ತಿರಿಗೆ. ಆಗ ಸಾಮೆ ಅಕ್ಕಿ ಅಂತ ಬರ್ತಿತ್ತು. ಸಾಮೆ, ನವಣ ಅಕ್ಕಿ, ಆರ್ಕದ ಅಕ್ಕಿ, ಅದು ಆವಾಗ ಬುತ್ತಿ ಕಟ್ಕೊಂಡು ಹೋಗ್ತಿತ್ತು. ಅವತ್ತು ಮೈಮೆ ಏನಿದ್ದೋ ಇಲ್ಲಿ ಕಟ್ಕೊಂಡು ಹೋದಂಥ ಬುತ್ತಿ 9 ಬುತ್ತಿ ಅನ್ನ ಕಟ್ಕೊಂಡು ಹೋಗ್ತಿದ್ರು. ದಿನಕ್ಕೆ ಒಂದೊಂದು ಬುತ್ತಿ ಅನ್ನ, 9 ದಿನಕ್ಕಾಗಷ್ಟು. ಹೋಗೋದು 3 ದಿನಗಂಟು ಒಂದೊಂದು ಬುತ್ತಿ ಅನ್ನ ಉಣ್ಣೋದು. ಅಲ್ಲಿ ಉಳಿದಾಗ 3 ಬುತ್ತಿ ಅನ್ನ ಅಲ್ಲಿ ಊಟ ಮಾಡೋದು. ಇನ್ನು ಪುನಃ ಊರು ಬಂದು ತಲುಪೋ ತನಕ ಅವರು 3 ಬುತ್ತಿ ಅನ್ನ ಉಣ್ಣೋದು. ಅಲ್ಲಿಗೆ 9 ಬುತ್ತಿ ಅನ್ನ ಸರಿ. ಅಪ್ಪಿ ತಪ್ಪಿ ಅನ್ನ ಉಳಿದೇನೇನೋದು ಅದು ಉಳ್ಕತ್ತು ಅಂತಂದರೆ, ಅದು ಮನೆಗೆ ತಂದರೆ 9 ದಿನದಲ್ಲಿ ಕಟ್ಟಿರ್ತಕ್ಕಂಥ ಅನ್ನ ಅದೊಂದು ಚೂರು ಕೆಡ್ತಿರ್ಲಿಲ್ಲ ಅನ್ನ. ನಮ್ಮ ತಂದೆಯವರು ಅಲ್ಲಿ ತಗೊಂಡೋದಂಥ ಅನ್ನವ ತಗೊಂಡು ಬಂದು ಅದರ ಅನ್ನದ ಮೇಲೆ ಬರೀ ಬೂಸಲು ಕಟ್ಕೊಳ್ಳೋದು. ಬೂಸಲು ಅಂದರೆ ಈ ಮಳೆ ಊದು ಪಾಸೆ ಕಟ್ಕೊತದಲ್ಲ, ಆ ರೀತಿ ಹಸಿರು ಪಾಸೆ ಕಟ್ಕೊಳ್ಳೋದು, ಆ ಬೂಸ್ಟ್ ಕಟ್ಕೊಳ್ಳೋದು. ಅಂದರೆ ಅಡಿಕೆ ಎಲೆ ಒಳಗೆ ಕಟ್ಕೊಂಡು ಹೋಗ್ತಿದ್ರಲ್ಲ, ಅದು ಬೂಸಲು ಕಟ್ಕೊಳ್ಳೋದು. ಇಲ್ಲಿ ಬಂದು ಬಿಚ್ಚಿದ್ರೆ ಎಷ್ಟು ಘಮ 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 ಅನ್ನೋದು, ಅಂದರೆ ಮನೆಯೆಲ್ಲ ಗಮ್ಮನದು ಆ ಕಟ್ಟಿದಂಥ ಬುತ್ತಿಯನ್ನು. ಆ ಸ್ವಾಮಿ ಮಹಿಮೆ, ಆ ಮಾದಪ್ಪನ ಮಹಿಮೆ ಹಂಗೆ. 9 ದಿನ ಆದರೂ ಅನ್ನ ಒಂದು ಚೂರು ಕೆಡ್ತಿರ್ಲಿಲ್ಲ. ಹಂಗೆ ಮಿಠಾಯಿ ಇದ್ದಂಗೆ ಇರೋದು, ಹಲವೆ ಇದ್ದಂಗೆ ಇರೋದು ಅನ್ನ. ಅದು ಊಟ ಮಾಡ್ತಿರೋ ಒಂದು ಚಂದ, ಆ ರೀತಿ ಇರ್ತಿತ್ತು. ಹಾಗೆ ಇವ್ರು ಗಂಡ ಹೆಣ್ತಿರು ಇವು ಪಾಪ ಬಡತನ. ಇವ್ರೇನು ಮಾಡಿದ್ರು, ಅಣ್ಣೆ ಸೊಪ್ಪು, ಹೊಲದಲ್ಲಿದ್ದ ಅಣ್ಣೆ ಸೊಪ್ಪು ಇಟ್ಕೊಂಡು ಆ ಬುತ್ತಿ ಕಟ್ಕೊಂಡು ಇವ್ರು ಹೋದ್ರು. ಇಬ್ಬರೇ ಗಂಡ ಹೆಣ್ತರು ಹೋದ್ರು. ಇನ್ನು ಜನಗಳೆಲ್ಲ ಪರಿಸರ ಜನ ಎಲ್ಲ ಹೋಗ್ತಿದ್ರು. ಅವ್ರ ಊರವ್ರು ಬಿಲ್ಲ, ಬೇರೆ ಪರಿಸರ ಜನಗಳ ಜೊತೆಲಿ ಇವರು ಹೋದರು. ಇವ್ರು ಹೋದಾಗ ಬಾಗಿಲು ಹಚ್ಚಿಬಿಟ್ಟಿರೋರಂತೆ. ಮಾದಪ್ಪನ ಬಾಗಿಲು ಪೂಜೆ ಆಗಿ ಬಾಗಿಲು ಹಚ್ಚಿಬಿಟ್ಟವ್ರೆ. ಆಗ ಇವ್ರು ಗಂಡ ಹೆಂಡ್ತೀರ ಹಾಡ್ದಂಥ ಮಾತಿದು, ಒತ್ತು ಮುಳುಗಿದರೇನು ಕತ್ತಲಾದರೇನು, ಅಪ್ಪ ನಿನ್ನ ಬಳಿಗೆ ಬಂದೆವು, ಅಪ್ಪ ನಿನ್ನ ಬಳಿಗೆ ಬಂದೆವು, ಮಾದಪ್ಪ ಮುತ್ತಿನ ಬಾಗಿಲು ತೆರೆಯಪ್ಪ, ಸ್ವಾಮಿ ಮುತ್ತಿನ ಬಾಗಿಲು ತೆರೆಯಪ್ಪ, ಮುತ್ತಿನ ಬಾಗಿಲು ತೆರೆಯಪ್ಪ ಮಾದೇವ, ದರ್ಶನವ ನೀಡೋ ಜಗದೊಡೆಯ, ದರ್ಶನವ ನೀಡೋ ಜಗದೊಡೆಯ ಮಾದಪ್ಪ, ತಪ್ಪಾಗಿ ನಾವು ಬಂದೀವಿ, ಅಂದರೆ ಒತ್ತಾಗಿ ಬಂದೀವಿ, ನಾವು ಒತ್ತಾಗಿ ನಿನ್ನ ಬಳಿಗೆ ಬಂದೀವಿ. ಅವ್ರ ಗಂಡ ಹೆಂಡ್ತಿರು ಆಡೋದು ಆ ಪದ. ಇದನ್ನೇ ಈ ಪದವೇ ಜಾನಕಮ್ಮನವರು ಮತ್ತು ನಾನಿಬ್ಬರು ಆಡಿದ್ದೀವಿ ರಮೇಶ್ ಸ್ಟುಡಿಯೋದಲ್ಲಿ.